ಆಯಾಯ ಅಂಕಲಿಪಿ, ಅದು ಲಿಪಿ ಇರೋದು ಅಂಕ. ನೀವು ಯಾವ ಭಾಷೆಗೆ ಅದನ್ನು ಅಂಕವನ್ನು ಅನ್ವಯಿಸ್ತೀರೋ 26 ಅಕ್ಷರಗಳು ತಗೊಂಡ್ರೆ ಅದು ಇಂಗ್ಲೀಷು. ಹಿಂಗಿಂಗೆ ಹೋದರೆ ಇಂಗ್ಲೀಷ್ ಓದ್ಬೋದು, ಹಿಂಗಿಂಗೆ ಹೋದರೆ ಚೈನಿ ಓದ್ಬೋದು, ಹಿಂಗಿಂಗೆ ಹೋದರೆ ಕನ್ನಡ ಓದ್ಬೋದು ಅಂಥ ಒಂದು ಪ್ರಮುಖ ಗ್ರಂಥವನ್ನು ಪ್ರಕಟಗೊಳಿಸಿದ್ದಾರೆ. ಅದು ಎಲ್ಲವೂ ಸಹ ಹಸ್ತಪ್ರತಿ ಗ್ರಂಥಗಳಲ್ಲೇ ಇತ್ತು. ಎಲ್ಲ ನೀಟಾಗಿ ಪೇಜ್ ಚಾಕಲ್ಲೇ ಇದು ಯಾವ್ದ್ರಿಂದ ಮಾಡ್ತಾ ಇದ್ದಿದ್ದು? ಯಾವ ಭಾಷೆಯಲ್ಲಿ ಬೇಕಾದ್ರೂ ಆ ಗ್ರಂಥವನ್ನು ಓದಬಹುದು. ಸಿರಿ ಭೂ ವಲಯ ಅಂತ ಗ್ರಂಥ, ಅದು 700 ಅಂಕಲಿಪಿಗಳಿಂದ ಒಳಗೊಂಡಿರತಕ್ಕಂಥದ್ದು. ಮಾವೀರಾಚಾರ್ಯರು ಬರೆದಿದ್ದು ಇಡೀ ಪ್ರಪಂಚಕ್ಕೆ ಅನುಗುಣವಾಗುವಂಥ ಗಣಿತಶಾಸ್ತ್ರವನ್ನು ಬರೆದಿದ್ದಾರೆ. ಇತ್ತೀಚಿನವರೆಗೆ ಕೆಲವೊಂದು ಭಾಗ ಸಿಕ್ಕೇ ಇಲ್ಲ ಇನ್ನೂ ಅದರ ಅರ್ಧ ಭಾಗ ಮಾತ್ರ ಅಧ್ಯಯನ ನಡೆದು ಈಗಾಗಲೇ ಗ್ರಂಥಗಳ ಟೀಕಾ ಗ್ರಂಥಗಳು ಹೊರಬಂದಿವೆ. ಆದರೆ ಇನ್ನರ್ಧ ಗ್ರಂಥಗಳಿಗೆ ನಮ್ಗೆ ಸಿಕ್ಕೇ ಇಲ್ಲ. ಜೈನ ಆಗಮಗಳಿಗೆ ಸಂಬಂಧಪಟ್ಟಂತೆ, ಭಗವದ್ಗೀತೆಗೆ ಸಂಬಂಧಪಟ್ಟಂತೆ, ರಾಮಾಯಣಕ್ಕೆ ಸಂಬಂಧಪಟ್ಟಂತೆ ಒಂದೇ ಗ್ರಂಥದಲ್ಲಿ ಎಲ್ಲವೂ ಶಾಳೆಯಿಂದ ಮಾಡಿದ, ಪಂಚಲೋಹದಿಂದ ಮಾಡಿದ, ಕಬ್ಬಿಣದಿಂದ ಮಾಡಿದ, ಚಿನ್ನದಿಂದ ಮಾಡಿದ, ಬೆಳ್ಳಿಯಿಂದ ಮಾಡಿದ ಒಂದು ಪೆನ್ನಿನ ಆಕಾರದ ಇಟ್ಕೊಂಡು ಅದ್ರ ಮುಖಾಂತರ ಬರೆಯುವ ರೂಢಿಯನ್ನು ಕಲಿತು. ನೋಡಿ, ಶಾಸನ ಆ ಒಂದು ಪದ್ಯಗಳನ್ನು ರಚನೆ ಮಾಡ್ತಾ ಇದ್ದವನು ಬೇರೆ. ಜನರು ಆಡುವಂತಹ ಭಾಷೆಯಾಗಿದೆ. ಆರ್ಯ ಜನಾಂಗ ಯಾವ ಒಂದು ವೇದಗಳನ್ನು ರಚನೆ ಮಾಡಿದ್ರು ಅದರಲ್ಲಿ ಈ ಭಾರತೀಯವಾದಂತಹ ಯಾವೊಂದು ಜನಭಾಷೆ ಇತ್ತು. ಕರ್ನಾಟಕ ಕೀರ್ತಿ ಶಿಖರ ಗೋಮಠ. ನಿಮ್ಮನೇಲಿ ಏನಾದರೂ ತಾಳೆಗರಿ ಇದ್ರೆ, ಅಟ್ಟದ ಮೇಲೆ ಏನಾದರೂ ಹಂಗೆ ಮೂಟೆ ಎಸ್ತಿದ್ರೆ ಅಥವಾ ದೇವ್ರ ಮನೇಲಿ ಪೂಜೆ ಮಾಡ್ತಾ ಇದ್ರೆ ಅದಕ್ಕೇನು ಇವ್ರು ಧಾರ್ಮಿಕ ಮನೋಭಾವನೆಗೆ ಧಕ್ಕೆ ತರ ಮಾಡಲ್ಲ. ನಿಮ್ಗೇನೆ ಅದನ್ನ ಪ್ರೊಟೆಕ್ಟ್ ಮಾಡಿ ತಿರ್ಗಾ ವಾಪಸ್ ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದನ್ನ ನಾವು ರೆಡಿ ಮಾಡ್ತೀವಿ ಅಂದ್ರೆ ಆಗಲ್ಲ. ಇವಾಗ ನಾವು ಸ್ವತಃ ಬರಿತೀವಿ ಅಂತ ಹೇಳಿದ್ರೆ, ಇವಾಗಿನ ಕಾಲದಲ್ಲಿ ನಾವೆಲ್ಲ ಪೆನ್ ಬಂದಿದೆ, ಇವಾಗ ಪೆನ್ ಪೇಪರ್ ಅದು ಹೋಗಿ ಇವಾಗ ಟ್ಯಾಬ್ ಮತ್ತು ನೋಟ್ ಪ್ಯಾಡ್ಗಳು ಬಂದಿದೆ, ಇನ್ನೇನು ಬರೆಯೋದೇ ಹೋಗ್ತಾ ಇದೆ. ಅಂಥ ಕಾಲದಲ್ಲಿ ಇದು ಸಾವಿರಾರು ವರ್ಷದ ಇತಿಹಾಸ ಇರುವಂಥ ತಾಳೆಗರಿಗಳ ಶೇಖರಣೆ ಆಗಿರ್ಬೋದು, ಸಂರಕ್ಷಣೆ ಆಗಿರ್ಬೋದು, ಒಂದು ಆಸ್ತಿ ಅಂತ ಹೇಳ್ಬೋದು. ನಿಮ್ಮ ಮನೇಲಿದ್ದರೆ ಇಲ್ಲಿಗೆ ತಂದು ಕೊಡಿ, ಯಾರಿಗಾರು ಉಪಯೋಗ ಆಗುತ್ತೆ ಅಧ್ಯಯನ ಮಾಡೋರಿಗೆ. ಅಥವಾ ಮನೇಲೇ ಇಟ್ಕೋಬೇಕು ಅಂದರೂ ಕೂಡ ಇವರು ಸಂರಕ್ಷಣೆ ಮಾಡಿ ಪುನಃ ನಿಮಗೆ ಕೊಡ್ತಾರೆ. ನಮ್ಮ ಕಳೆದ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಒಂದು ಶಿರ್ಸಿ ಹತ್ರ ಒಂದು ಊರಿಗೆ ಹೋದಾಗ ಅವ್ರ ಮನೇಲಿ ಇದ್ದಾಗ ಅವರು ಕೂಡ ಇಲ್ಲಿಗೆ ತಂದು ರೆಡಿ ಮಾಡಿಸ್ಕೊಂಡು ಮತ್ತೆ ಅವ್ರ ಮನೆಗೇನೆ ಕೊಟ್ಟಿದ್ದಾರೆ. ಅವರು ಅದನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಒಂದು ವಸ್ತುನ ಕಳ್ಕೊಳ್ಳೋದು ಬಹಳ ಸುಲಭ, ಅದನ್ನು ಸಂರಕ್ಷಣೆ ಮಾಡೋದು ತುಂಬ ಕಷ್ಟ. ನಾವು ರೆಡಿ ಮಾಡೋಕ್ಕಾಗಲ್ಲ. ಹಳೆ ವಸ್ತುಗಳನ್ನ ಕಾಪಾಡೋದು ನಿಮ್ಮೆಲ್ಲರ ಜವಾಬ್ದಾರಿ. ಒಂದು ರೀತಿಯಾಗಿ ನಮಗೆ ಆಸ್ತಿ ಅಂತ ಹೇಳ್ಬೋದು. ಇದು ಕಡತಗಳು ಅಂತ, ಇದು ಫೈಲ್ ಶಾನ್ಭೋಗರು ಲೆಕ್ಕವನ್ನು ಬರೆದಿಡ್ತಾ ಇದ್ದಾರೆ. ಇದು ಹುಣಸೆ ಬೀಜ ಮತ್ತು ಕಲ್ಲಿದ್ದಲು, ಗೋಂದು ಮತ್ತು ಕಾತಾಳೆ ಅಂತ ಬರುತ್ತೆ, ಕಾತಾಳೆ ಅದರಲ್ಲಿ, ಮತ್ತು ಚಾಕಲ್ಲಿ ಲೆಕ್ಕಪತ್ರ ಶಾನ್ಭೋಗರು ಲೆಕ್ಕ ಬರೆದಿಟ್ಟರು ಅಂತ ಹೇಳ್ತಾರಲ್ಲ. ಅದರ ಯಾರೇ ಸಾಲವನ್ನು ಕೊಟ್ಟಿರ್ಬೋದು, ಪ್ರತಿ ಮನೆಗೆ ಸಂಬಂಧಪಟ್ಟ ಆಸ್ತಿಗೆ ಸಂಬಂಧ ಕುರಿತು ಕೆಲವೊಂದೆಲ್ಲ. ಎಷ್ಟು ವರ್ಷದಿಂದ ಇದು ಒಂದು 300 ವರ್ಷದ. ನೋಡಿ, ಹಳೆ ಕಾಲದ ಫೈಲ್ ಯಾವ ರೀತಿ ಇತ್ತು ಅಂತ ಹೇಳಿ. ಅಕೌಂಟ್ ಫೈಲ್ ಎಲ್ಲ ನೀಟಾಗಿ ಪೇಜ್ ಚಾಕಲ್ಲೇ ಇದು ಹುಣಸೆ ಬೀಜ, ಹುಣಸೆ ಗೋಂದು, ಕಲ್ಲಿದ್ದಲು ಪೌಡ್ರ್, ಕಾತಾಳೆ ಅದರಲ್ಲಿ ಮಾಡಿರೋದು. ಇಡೀ ಕರ್ನಾಟಕದಲ್ಲಿ ಸಂರಕ್ಷಣೆ ಮಾಡೋದು ಬೇರೆ ಬೇರೆ ಭಾಗದಲ್ಲಿ ಮೂಡಬಿದ್ರಿಯ ಜೈನ ಮಠದಲ್ಲಿ ಮಾಡಲಾಗ್ತಾ ಇದೆ, ಮತ್ತು ಧರ್ಮಸ್ಥಳದಲ್ಲಿ ಈ ರೀತಿಯ ಸಂರಕ್ಷಣೆ ಮಾಡಲಾಗ್ತಾ ಇದೆ. ಧರ್ಮಸ್ಥಳ ಸಂಸ್ಥೆಯವರು ಮಾಡ್ತಾ ಇದ್ದಾರೆ. ಈಗ ಬೇರೆ ಬೇರೆ ಮಠಗಳಲ್ಲಿ ಈ ರೀತಿಯ ಸಂರಕ್ಷಣೆ ವ್ಯವಸ್ಥೆ ಇದೆ. ಅಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ, ಅನ್ಯ ಧರ್ಮೀಯರ ಅಥವಾ ಶೈವ ಪಂಥದವರೇ ಆದರೆ ಶೈವ ಧರ್ಮದ ಗ್ರಂಥಗಳನ್ನು ಹೆಚ್ಚು ಪ್ರಿಸ್ಕ್ರೈಬ್ ಮಾಡಿ ಇಟ್ಟು ಸಂರಕ್ಷಣೆ ಮಾಡ್ತಾರೆ. ಇಲ್ಲಿ ನಾವು ಹೆಚ್ಚು ಪ್ರಾಕೃತ ಮತ್ತು ಜೈನಾಗಮ ಗ್ರಂಥಗಳಿಗೆ ಆದ್ಯತೆಯನ್ನು ಕೊಟ್ಟಿರೋದ್ರಿಂದ ಹೆಚ್ಚಿನ ಗ್ರಂಥಗಳು ಇಲ್ಲಿ ಜೈನಾಗಮ, ಜೈನ ಪುರಾಣ, ಜೈನ ಕಥಾಕೋಶ ಮತ್ತು ವಿಷಾಪಹಾರ ಸ್ತೋತ್ರ, ಖಗೇಂದ್ರ ಮಣಿ ದರ್ಪಣ ಇಂತಹ ವಿಶಿಷ್ಟವಾದಂಥ ಜೈನ ಭೌಗೋಳಿಕ, ಜೈನ ಪ್ರಾಕೃತಿಕ, ಜೈನ ಗಣಿತ. ಅಂದರೆ ಜೈನ ಗಣಿತ ಅಂದರೆ ಜೈನರಿಗೆ ಮಾತ್ರ ಗಣಿತ ಇಲ್ಲ. ಇದು ಮಾವೀರಾಚಾರ್ಯರು ಬರೆದಿದ್ದು ಇಡೀ ಪ್ರಪಂಚಕ್ಕೆ ಅನುಗುಣವಾಗುವಂಥ ಗಣಿತಶಾಸ್ತ್ರವನ್ನು ಬರೆದಿದ್ದಾರೆ. ಇದ್ರ ಮೇಲೆ ಸಂಶೋಧನೆ ಮಾಡಿ ಈಗಾಗಲೇ ಹಲವಾರು ಕೃತಿಗಳು, ಟೀಕಾ ಗ್ರಂಥಗಳು ಸಹ ಮಾವೀರಾಚಾರ್ಯರ ಗಣಿತ ಕೃತಿಯ ಮೇಲೆ ಬಂದಿದೆ. ಇದಲ್ಲದೆ ಕುಮುದೇಂದು ಮುನಿ ಅಂತ ಮುನಿ ಇದ್ದರು. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಬರ್ತಕ್ಕಂಥ ನಂದಿ ಗ್ರಾಮ ಬರುತ್ತೆ, ಅಲ್ಲಿ ಕುಮುದೇಂದು ಅಂತಕ್ಕಂಥ ಒಬ್ಬ ಮುನಿ ಇದ್ದರು. ಅವರು ಬರೀ ಅಂಕೆಗಳಲ್ಲಿ ಯಾವ ಭಾಷೆಯಲ್ಲಿ ಬೇಕಾದ್ರೂ ಆ ಗ್ರಂಥವನ್ನು ಓದಬಹುದು. ಸಿರಿ ಭೂ ವಲಯ ಅಂತ ಗ್ರಂಥ, ಅದು 700 ಅಂಕಲಿಪಿಗಳಿಂದ ಒಳಗೊಂಡಿರತಕ್ಕಂಥದ್ದು. ಅದನ್ನು ಈ ಅಂಕಲಿಪಿಗಳು ಬರೀ ಅಂಕಲಿಪಿ ನೀವು ಇಂಗ್ಲೀಷಲ್ಲಿ ಬೇಕಾದ್ರೂ ಓದ್ಬೋದು, ಚೈನಿ ಭಾಷೆಯಲ್ಲಿ ಓದ್ಬೋದು, ಪ್ರಾಕೃತದಲ್ಲಿ ಓದ್ಬೋದು, ಸಂಸ್ಕೃತದಲ್ಲಿ ಓದ್ಬೋದು, ಕನ್ನಡದಲ್ಲಿ ಓದ್ಬೋದು, ಎಲ್ಲ ಭಾಷೆಗಳಲ್ಲಿ ಅದು ಆಯಾಯ ಅಂಕಲಿಪಿ, ಅದು ಲಿಪಿ ಇರೋದು ಅಂಕ. ನೀವು ಯಾವ ಭಾಷೆಗೆ ಅದನ್ನು ಅಂಕವನ್ನು ಅನ್ವಯಿಸ್ತೀರೋ 26 ಅಕ್ಷರಗಳು ತಗೊಂಡ್ರೆ ಅದು ಇಂಗ್ಲೀಷು. ಹಿಂಗಿಂಗೆ ಹೋದರೆ ಇಂಗ್ಲೀಷ್ ಓದ್ಬೋದು, ಹಿಂಗಿಂಗೆ ಹೋದರೆ ಚೈನಿ ಓದ್ಬೋದು, ಹಿಂಗಿಂಗೆ ಹೋದರೆ ಕನ್ನಡ ಓದ್ಬೋದು. ಅಂಥ ಒಂದು ಪ್ರಮುಖ ಗ್ರಂಥವನ್ನು ಪ್ರಕಟಗೊಳಿಸಿದ್ದಾರೆ.
ಅದು ಎಲ್ಲವೂ ಸಹ ಹಸ್ತಪ್ರತಿ ಗ್ರಂಥಗಳಲ್ಲೇ ಇತ್ತು. ಇತ್ತೀಚಿನವರೆಗೆ ಕೆಲವೊಂದು ಭಾಗ ಸಿಕ್ಕೇ ಇಲ್ಲ ಇನ್ನೂ ಅದರ ಅರ್ಧ ಭಾಗ ಮಾತ್ರ ಅಧ್ಯಯನ ನಡೆದು ಈಗಾಗಲೇ ಗ್ರಂಥಗಳ ಟೀಕಾ ಗ್ರಂಥಗಳು ಹೊರ ಬಂದಿವೆ. ಆದರೆ ಇನ್ನರ್ಧ ಗ್ರಂಥಗಳಿಗೆ ನಮ್ಗೆ ಸಿಕ್ಕೇ ಇಲ್ಲ. ಅಂಥ ಒಬ್ಬ ಮುನಿ ಜೈನ ಧರ್ಮದಲ್ಲಿ ಇದ್ದರು. ಇವರು ಖಗೋಳಕ್ಕೆ ಸಂಬಂಧಪಟ್ಟಂತೆ, ಭೂಗೋಳಕ್ಕೆ ಸಂಬಂಧಪಟ್ಟಂತೆ, ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂತೆ, ಮತ್ತು ವಿಷ ಏರಿದಾಗ ಬರ್ತಕ್ಕಂಥ ಔಷಧಿ ಚಿಕಿತ್ಸೆಗಳಿಗೆ ಸಂಬಂಧಪಟ್ಟಂತೆ, ಜೈನ ಆಗಮಗಳಿಗೆ ಸಂಬಂಧಪಟ್ಟಂತೆ, ಭಗವದ್ಗೀತೆಗೆ ಸಂಬಂಧಪಟ್ಟಂತೆ, ರಾಮಾಯಣಕ್ಕೆ ಸಂಬಂಧಪಟ್ಟಂತೆ ಒಂದೇ ಗ್ರಂಥದಲ್ಲಿ ಎಲ್ಲವೂ ಒಳಗೊಂಡಿರ್ತಕ್ಕಂಥದ್ದು. ಹೇಗೆ ಅರ್ಥೈಸ್ಕೊಳ್ತೀವಿ ಆ ರೀತಿಯ ಗ್ರಂಥ ನಮಗೆ ಲಭ್ಯ ಇರತಕ್ಕಂಥದ್ದು. ನಂದಿ ಗ್ರಾಮ ಅಂತ ಅವರು ಹುಟ್ಟು ಗ್ರಾಮ, ಅಲ್ಲೇ ಇದ್ದು ಅವರು ಸಾಧನೆಯನ್ನು ಮಾಡಿ ಇಂಥ ಅಪೂರ್ವವಾದ ಗ್ರಂಥವನ್ನು ಜೈನ ಮುನಿಯೊಬ್ಬರು ಕೊಟ್ಟಿದ್ದಾರೆ. ಇದರ ಅಧ್ಯಯನವೂ ಸಹ ಆಗಾಗ್ಗೆ ಇಲ್ಲಿಗೆ ಬರ್ತಕ್ಕಂಥ ಶಾಸನ ಸಂಶೋಧಕರಿಂದ ಮತ್ತು ಈ ಅಧ್ಯಯನ ಸಂಶೋಧಕರಿಂದ ನಡೀತಾ ಇದೆ. ಆದರೂ ಪರಿಪೂರ್ಣವಾಗಿ ಆ ಸಿರಿಭೂವಲಯ ಗ್ರಂಥವನ್ನು ನಾವು ಪ್ರಪಂಚದ ಕಣ್ಮುಂದೆ ತೆರೀಲಿಕ್ಕೆ ಸಾಧ್ಯ ಇಲ್ಲ. ಈಗ ಏನು ಸಂಶೋಧನೆ ಮಾಡಿ ಹೊರ ಬಂದಿದೆ ಸಿರಿಭೂವಲಯ ಗ್ರಂಥ, ಅರ್ಧ ಮಾತ್ರ ಬಂದಿದೆ ಅಂತ ನಾವು ಹೇಳ್ಬೋದು. ಹಸ್ತಪ್ರತಿ ಸಂರಕ್ಷಣಾ ಶಿಬಿರಗಳು, ಹಸ್ತಪ್ರತಿ ಕಲಿಕಾ ತರಬೇತಿ ಶಿಬಿರಗಳು, ಓದುವ ತರಬೇತಿ ಶಿಬಿರಗಳು, ಇವುಗಳನ್ನು ಹಲವಾರು ವಿಶ್ವವಿದ್ಯಾನಿಲಯಗಳ ಸಂಯೋಜನೆಯೊಂದಿಗೆ ಇಲ್ಲಿ ಪ್ರತಿ ವರ್ಷ ನಡೆಯುತ್ತೆ. ಹಂಗಾದ್ರೆ ತಾಳೆಗರಿಯಲ್ಲಿ ಬರೆಯೋದನ್ನು ಕಲಿಸ್ತೀರಾ? ತಾಳೆಗರಿಯಲ್ಲಿ ಬರೆಯೋದನ್ನು ಕಲಿಸ್ತೀವಿ, ಓದೋದನ್ನು ಕಲಿಸ್ತೀವಿ. ಸಾಮಾನ್ಯವಾಗಿ ಓದುವುದು ಜಾಸ್ತಿ. ಈಗ ಯಾರೋ ಬರೆಯೋರಿಗೆ ಈ ಪುಸ್ತಕಗಳಿರೋದರಿಂದ ಕಡಿಮೆ ಅದು ಕಲಿಯುವ ಆಸಕ್ತಿ ಕಡಿಮೆ ಇದೆ. ಆದರೆ ಓದುವವರ ಸಂಖ್ಯೆ ಜಾಸ್ತಿ ಇದೆ. ಅವರಿಗೆ ತರಬೇತಿ ಕೊಡ್ತೀವಿ, ಹೇಗೆ ಓದಬೇಕು, ಅದನ್ನು ಯಾವ್ಯಾವ ಕಾಲದ್ದು ಇದನ್ನು ಹೇಗೆ ಅಕ್ಷರಗಳು ಯಾವ್ಯಾವ ಕಾಲದಲ್ಲಿ ಬದಲಾವಣೆಯನ್ನು ಹೊಂದಿದೆ, ಇವುಗಳನ್ನೆಲ್ಲ ಒಳಗೊಂಡಂತೆ ಒಂದು ಶಿಬಿರವನ್ನು ನಡೆಸುತ್ತೆ, ಕಾರ್ಯಾಗಾರವನ್ನು ಪ್ರತಿ ವರ್ಷ ಪ್ರಾಕೃತ ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆ. ಹೇಗೆ ಸರ್ ತಾಳೆಗರಿ ಆರಂಭ ಆಗಿದ್ದು? ಬರಹ ರೂಪದಲ್ಲಿ ತಾಳೆಗರಿ ಶಾಸನ ಆಗಿರ್ಬೋದು, ತಾಳೆಗರಿಯಲ್ಲಿ ಬರಿಬಹುದು ಅಂತ ಯಾವ ರೀತಿ ಬಂದಿದ್ದು, ಹೇಗೆ? ನಾವು ಮೊದಲೆಲ್ಲ ಏನಾಗ್ತಾ ಇತ್ತು ಅಂದರೆ ಕ್ರಿಸ್ತ ಶಕ 1ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಸಾಮಾನ್ಯವಾಗಿ ಶಿಲಾಲೇಖಗಳೇ ಜಾಸ್ತಿ, ಶಿಲೆಗಳಲ್ಲಿ ಬರಿತಾ ಇರ್ತಕ್ಕಂಥದ್ದು ಜಾಸ್ತಿ ಇರ್ತಾಯಿತ್ತು. ಆಮೇಲೆ ಅದರ ನಂತರ ಇದರ ಶಿಲಾಲೇಖಗಳು ಶಾಶ್ವತಗಳು ಎಲ್ಲ ಕಡೆ ಹೋಗಿ ಶಿಲೆಗಳ ಮೇಲೆ ಬರಿಬೇಕಾಗಿತ್ತು. ಈ ದೊಡ್ಡ ಕಥಾಕೋಶಗಳನ್ನಾಗಲಿ, ಆಗಮ ಗ್ರಂಥಗಳನ್ನಾಗಲಿ, ವ್ಯಾಕರಣ ಗ್ರಂಥಗಳಾಗಲಿ ಮತ್ತು ವಿಷಾಪಾರ ಸ್ತೋತ್ರಗಳನ್ನಾಗಲಿ, ಕೆಲವೊಂದು ಸ್ತೋತ್ರಗಳನ್ನು ಪ್ರಕಟ ಮಾಡಬೇಕಾದ್ರೆ ಈ ಶಿಲೆಗಳನ್ನು ಹುಡಿಕೊಂಡು ಹೋದರೆ ಸಾಧ್ಯ ಆಗ್ತಾ ಇರಲಿಲ್ಲ. ಸುತ್ತಕೊಂಡು ಹುಡ್ಕೊಂಡು ಹೋಗಬೇಕಾಗಿತ್ತು. ನಾಳೆ ದಿನ ನಾವು ಕಾಲನ ಹೊಡೆತಕ್ಕೆ ಸಿಲುಕಿ ಹೋಗುವುದಾಗಿತ್ತು. ಆಗ ಲಭ್ಯತೆ, ಪುಸ್ತಕದ ಲಭ್ಯತೆ ಇಲ್ಲದೇ ಇದ್ದಾಗ, ಈ ಕಾಗದದ ಲಭ್ಯತೆ ಆ ಕಾಲದಲ್ಲಿ ಇಲ್ಲದೇ ಇದ್ದಾಗ, ಈ ನೆಕ್ಸ್ಟು ಫರ್ದರ್ ಜನ್ರೇಷನ್ ಏನು ಮಾಡ್ತು, ಈ ತಾಳೆಗರಿಯಲ್ಲಿ ಬರೆಯುವುದನ್ನು ಕಲಿತ್ಕೊಳ್ತು. ಆ ತಾಳೆಗರಿಯಲ್ಲಿ ಬರೆಯುವುದಕ್ಕೆ ಈ ಹಿತ್ತಾಳೆಯಿಂದ ಮಾಡಿದ, ಪಂಚಲೋಹದಿಂದ ಮಾಡಿದ, ಕಬ್ಬಿಣದಿಂದ ಮಾಡಿದ, ಚಿನ್ನದಿಂದ ಮಾಡಿದ, ಬೆಳ್ಳಿಯಿಂದ ಮಾಡಿದ ಒಂದು ಪೆನ್ನಿನ ಆಕಾರದ ಇಟ್ಕೊಂಡು ಅದ್ರ ಮುಖಾಂತರ ಬರೆಯುವ ರೂಢಿಯನ್ನು ಕಲಿತು. ನೋಡಿ, ಶಾಸನ ಆ ಒಂದು ಪದ್ಯಗಳನ್ನು ರಚನೆ ಮಾಡ್ತಾ ಇದ್ದವನು ಬೇರೆ, ಶಾಸನಗಳಲ್ಲೂ ಅಷ್ಟೇ ಶಾಸನಗಳ ಪದ್ಯಗಳನ್ನು ರಚನೆ ಮಾಡ್ತಾ ಇದ್ದವನು ಬೇರೆ, ಕೆತ್ತಾ ಇದ್ದವನು ಬೇರೆ. ಇಲ್ಲೂ ಅಷ್ಟೇ ಅದನ್ನು ರಚನೆ ಮಾಡಿ ಹೇಳ್ತಾ ಇದ್ದವ್ರು ಬೇರೆ, ಬರಿತಾ ಇದ್ದವ್ರು ಬೇರೆ. ಹೇಳ್ತಾ ಅದನ್ನು ಬರ್ಕತಾ ಹೋಗ್ತಾ ಇದ್ರು. ಹೀಗೆ ಈ ತಾಳೆಗರಿಯ ಮೇಲೆ ಬಳಕೆ ಬರೆಯುವಂತಹ ಒಂದು ಶೈಲಿ ಬೆಳೀತಾ ಹೋಯಿತು. ಹಾಗೆ ಈ ಗ್ರಂಥಗಳ ಬೆಳವಣಿಗೆ ಆಯಿತು. ಆದರೆ ಮತ್ತೆ ಬರ್ತಾ ಏನಾಯಿತು, ಸಂರಕ್ಷಣಾ ಅದು ಕಷ್ಟ ಆಗ್ತಾ ಹೋಯಿತು. ಇಂಥ ಸಂಸ್ಥೆಗಳು ಇದಕ್ಕೋಸ್ಕರನೇ ಉಟ್ಕೊಂಡು ಇದನ್ನು ಸಂರಕ್ಷಣೆ ಮಾಡಿ ಜಗತ್ತಿಗೆ, ಮುಂದಿನ ಪೀಳಿಗೆಗೆ ಇದರ ಲಭ್ಯತೆಯನ್ನು ಕೊಡಬೇಕು. ಇದರೊಳಗಿರ್ತಕ್ಕಂತಹ ಏನು ವಿಶೇಷತೆ, ವೈಶಿಷ್ಟ್ಯತೆ ಇದೆ ಅದೆಲ್ಲ ಇವ್ಯಾವೂ ಇರಲಿಲ್ಲ ಅಂದಿದ್ರೆ ನಮಗೆ ಈಗೇನು ನಾವು ಪುಸ್ತಕದಲ್ಲಿ ಓದ್ತಾ ಇದ್ದೀವಲ್ಲ, ಇಂಥ ಇತಿಹಾಸ ಗ್ರಂಥಗಳಾಗಲಿ, ಆಗಮ ಗ್ರಂಥಗಳಾಗಲಿ, ಭಗವದ್ಗೀತೆ ಆಗಲಿ, ಖಗೇಂದ್ರಮಣಿ ದರ್ಪಣ ಆಗಲಿ, ಅಥವಾ ರಾಮಾಯಣ ಆಗಲಿ, ಜೈನ ರಾಮಾಯಣ ಆಗಲಿ, ಜೈನ ಮಹಾಭಾರತ ಆಗಲಿ, ಗಣಿತಶಾಸ್ತ್ರ ಆಗಲಿ, ಇವ್ಯಾವೂ ಬೆಳಕಿಗೆ ಬರ್ತಿರಲಿಲ್ಲ. ಇವರೆಲ್ಲ ಆಚಾರ್ಯರು ಮಾಡಿ ಇಟ್ಟು ಹೋಗಿದ್ದರಿಂದ ಇವೆಲ್ಲ ಇವತ್ತು ನಾವು ಅದನ್ನು ಕಾಗದದ ರೂಪದ ಬಳಕೆ ಬಂದ ಮೇಲೆ ಅದಕ್ಕೆ ಬದಲಾವಣೆ ಮಾಡ್ಕೊಂಡಿದ್ವಿ. ಇನ್ನೂ ಎಷ್ಟೋ ಗ್ರಂಥಗಳು ಹಚ್ಚಿನ ರೂಪದಲ್ಲಿ, ಕಾಗದ ರೂಪದಲ್ಲಿ ಬಳಕೆ ಮಾಡೋ ಅಂತ ಅವಶ್ಯಕತೆ ಇದೆ. ಆ ಕೆಲಸವನ್ನು ಮುಂದೆ ನಡೀತಾ ಇದೆ. ಸುರೇಶ್ ಸರ್, ಭಾಷೆ ತುಂಬ ಪ್ರಾಚೀನವಾದದ್ದು ಅಂತ ಗೊತ್ತು. ಎಷ್ಟು ಪ್ರಾಚೀನ? ಹೇಗೆ ಪ್ರಾಕೃತ ಭಾಷೆ ಉಗಮ? ಅದೊಂದು ಕಾಲದಲ್ಲಿ ಜನಭಾಷೆ ಅಂತ ಆಗಿತ್ತು, ಜನರು ಆಡುವಂತಹ ಭಾಷೆ ಆಗಿತ್ತು. ಆದ್ರಿಂದ ಆ ಕಾಲದಲ್ಲಿ ಯಾವುದೇ ಸಾಹಿತ್ಯ ರಚನೆ ಆಗಿರಲಿಲ್ಲ. ಆ ಸಮಯದಲ್ಲಿ ಜನರು ಬರೀ ಆಡುವ ಭಾಷೆ ಅಂತ ರೂಪದಲ್ಲಿ ಇತ್ತು. ಅದಾದಮೇಲೆ ಈ ಒಂದೇ ದೇಶದ ಜನಾಂಗಗಳು ಅಥವಾ ವಿದೇಶದಿಂದ ಬಂದಿರುವಂತಹ ಆರ್ಯರು ಅಂತ ಹೇಳುವವರು, ಅವರು ವೇದಗಳ ರಚನೆ ಮಾಡಿದ್ರು ಅನ್ನೋದು ಬರುತ್ತೆ. ಆ ವೇದಗಳನ್ನು ರಚನೆ ಮಾಡುವಾಗ ಅಂದರೆ ವೇದಗಳನ್ನು ರಚನೆ ಮಾಡಿದ್ದೆ ಆರ್ಯ ಜನಾಂಗ ಯಾವ ಒಂದು ವೇದಗಳನ್ನು ರಚನೆ ಮಾಡಿದ್ರು ಅದರಲ್ಲಿ ಈ ಭಾರತೀಯವಾದಂತಹ ಯಾವ ಒಂದು ಜನಭಾಷೆ ಇತ್ತೋ
ಆ ಭಾಷೆಗೆ ಏನಾಯಿತು, ಅದರಲ್ಲಿರುವಂತಹ ಶಬ್ದಗಳು ಸ್ವೀಕಾರ ರೂಪದಲ್ಲಿ ಇರಲಿಲ್ಲ. ಯಾರಿಗೆ? ಅವರಿಗೆ, ಆರ್ಯರಿಗೆ. ಅದಕ್ಕೆ ಏನು ಮಾಡಬೇಕು? ಮಂತ್ರ ಅಂತ ಹೇಳಿದ್ರೆ, ದೇವರು ಅಥವಾ ಮಂತ್ರ ಅಂತ ಹೇಳಬೇಕಾದ್ರೆ ಒಳ್ಳೆಯ ಇದನ್ನು ಒಳ್ಳೆಯ ವಸ್ತುಗಳನ್ನು ನಾವು ಹೇಗೆ ಇದನ್ನು ಅರ್ಪಣೆ ಮಾಡ್ತೀವೋ ಅದೇ ರೀತಿಯಾಗಿ ಮಂತ್ರವನ್ನು ಹೇಳುವಾಗಲೂ ಅದು ಶುದ್ಧ ಉಚ್ಚಾರಣೆಯಲ್ಲಿರಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಆ ಆರ್ಯರು ಈ ರೀತಿಯಾಗಿ ವೇದಗಳನ್ನು ರಚನೆ ಮಾಡಿದ್ರು. ಆ ವೇದಗಳನ್ನು ರಚನೆ ಮಾಡಿರುವಂಥದ್ದೇ ದೇವತಾ ಸ್ತುತಿಯ ಸಲುವಾಗಿ. ಆ ದೇವತಾ ಸ್ತುತಿಯಲ್ಲಿ ಇಂತಹ ಶಬ್ದಗಳ ಅಪಶಬ್ದಗಳು ಅಂತ ಹೇಳ್ತಾರೆ, ಕೆಲವೆಡೆ ಅಪಭ್ರಂಶ ಅಂತಲೇ ಹೇಳ್ತಾರೆ. ಈ ಅಪಭ್ರಂಶ ಅನ್ನೋದೇ ಪ್ರಾಕೃತ, ಅದು ಜನಭಾಷೆ ರೂಪದಲ್ಲಿ ಇತ್ತು ಮೊದಲು. ವೇದಕ್ಕೆ ಬಂದಿರುವಂತಹ ಯಾವೊಂದು ಜನಭಾಷೆಯಲ್ಲಿ ಇದ್ದಂತಹ ಭಾಷೆಯನ್ನೇ ವೇದಕ್ಕೆ ತಗೊಂಡ್ರು ಆವಾಗ ಅದಕ್ಕೆ ಒಂದು ಸ್ವಲ್ಪ ಪರಿಷ್ಕಾರ ರೂಪವನ್ನು ಕೊಟ್ಟರು. ಆವಾಗ ಏನಾಯಿತು, ಅದು ವೈದಿಕ ಭಾಷೆ ಅಂತಾಯಿತು. ಅದನ್ನು ಈಗಲೂ ಛಾಂದಸ ಭಾಷೆ ಅಂತ ಹೇಳ್ತಾರೆ. ಛಾಂದಸ ಅಂತ ಹೇಳಿದ್ರೆ ಛಂದಸ್ಸು ಅಂತ ಹೇಳಿದ್ರೆ ಒಂದು ಪದ್ಯವನ್ನು ಹಾಡಬೇಕಾದಾಗ ಒಂದು ಲಯಬದ್ಧವಾಗಿ ಹಾಡಬೇಕು ಅನ್ನುವ ಕಾರಣಕ್ಕಾಗಿ ಯಾವುದೋ ಒಂದು ರಾಗವನ್ನು ಸಂಯೋಜನೆ ಮಾಡಿ ಹೇಳ್ತಾರಲ್ಲ, ಆ ರೀತಿ ಹಾಡುವಂಥದ್ದಕ್ಕೆ ಛಂದೋ ಪ್ರಯೋಗ ಮಾಡಿ ಅದನ್ನು ಹಾಡ್ತಾಯಿದ್ರು. ಸೊ ಆ ರೀತಿಯಾಗಿ ಮೊದಲು ಪ್ರಾಕೃತ ಇತ್ತು, ಆಮೇಲೆ ವೈದಿಕ ಭಾಷೆ ಅಂಥೇಳಿ ಅಥವಾ ಛಾಂದಸ ಭಾಷೆ ಅಂತೇಳಿ ಬಂತು. ಅದಾದ ನಂತರ ಎಷ್ಟೋ ವರ್ಷಗಳ ನಂತರ ರಾಮಾಯಣ ಬಂತು. ರಾಮಾಯಣ ಬರುವಾಗ ಎಷ್ಟೋ ಆ ಭಾಷೆಯಲ್ಲಿ ಪರಿಷ್ಕಾರ ಆಯಿತು. ಆ ರಾಮಾಯಣದಿಂದಲೂ ಮುಂದೆ ಪಾಣಿನಿಯ ಕಾಲಕ್ಕೆ ತುಂಬ ಜನಪ್ರಿಯವಾಯಿತು. ಜನಪ್ರಿಯ ಅಂತ ಹೇಳಿದ್ರೆ ಆ ರೀತಿ ಅಲ್ಲ, ಅದು ಹೆಚ್ಚಾಗಿ ವೈದಿಕ ಜನಾಂಗದಲ್ಲಿ ಹೆಚ್ಚು ಪ್ರಚಾರದಲ್ಲಿ ಉಳ್ಕೊಂಡಿತು. ಆದರೆ ಇನ್ನು ಯಾವ ಒಂದು ಪ್ರಾಕೃತ ಭಾಷೆ ಇತ್ತು ಅದನ್ನು ಕೂಡ ತನ್ನ ಈ ಯಾವ ಒಂದು ಕಾಲಘಟ್ಟಗಳಲ್ಲಿ ಅದು ವಿಭಿನ್ನ ರೀತಿಯಲ್ಲಿ ಪರಿವರ್ತನೆಗೊಳ್ತಾ ಬಂತು. ಆದರೂ ಕೂಡ ಮಹಾವೀರ ಮತ್ತು ಬುದ್ಧರ ಕಾಲಕ್ಕೆ ಅದು ಏನಾಯಿತು ಅಂತಂದರೆ, ಆ ಭಾಷೆಗಳನ್ನು ಜನರು ಆಡ್ತಾ ಇದ್ರಲ್ಲ, ಜನರಿಗೆ ಈ ನಮ್ಮ ಒಂದು ಧಾರ್ಮಿಕ ತತ್ವ ಸಿದ್ಧಾಂತಗಳು ಸುಲಭವಾಗಿ ತಿಳ್ಕೊಳ್ಬೇಕು ಎಲ್ಲ ಜನರು ಅನ್ನುವ ಕಾರಣಕ್ಕೆ ಅವ್ರೇನು ಮಾಡಿದ್ರು, ಮಹಾವೀರ ಮತ್ತು ಬುದ್ಧರು ಈ ಪ್ರಾಕೃತ ಭಾಷೆಯನ್ನೇ ತಗೊಂಡ್ರು. ಆ ಪ್ರಾಕೃತ ಭಾಷೆಯಲ್ಲಿ ಇವರು ಮಹಾವೀರರು ಆಡ್ತಾ ಇದ್ದಂಥದ್ದು ಅರ್ಧಮಾಗಧಿ ಅಂತ ಹೇಳ್ತಾಯಿದ್ರು. ಮಹಾವೀರ ಉಪದೇಶ ಕೊಟ್ಟದ್ದು. ಆದರೆ ಅರ್ಧಮಾಗಧಿ ಅನ್ನುವಂಥದ್ದು ಆ ರೂಪದಲ್ಲೇ ಉಳಿದಿಲ್ಲ. ಆದರೆ ಈಗಲೂ ಕೂಡ ಅರ್ಧಮಾಗಧಿ ಭಾಷೆ ಆಗಮ ಅಂಥೇಳಿ ಈ ಜೈನರಲ್ಲಿ ಒಂದು ಪಂಗಡ ಹೇಳ್ತದೆ. ಆದರೆ ದಿಗಂಬರ ಪಂಥದಲ್ಲಿ ಆ ಮಹಾವೀರರು ಹೇಳಿದಂಥ ಉಪದೇಶ ಮಾಡಿದಂತಹ ಯಾವೊಂದು ಭಾಷೆ ಇತ್ತು ಅದು ಆ ರೂಪದಲ್ಲಿ ಉಳಿದಿಲ್ಲ. ಆದರೆ ಆ ಶಾಸ್ತ್ರಗಳನ್ನು, ಮಹಾವೀರನ ಉಪದೇಶಗಳನ್ನು ಯಾವ ರೀತಿಯಲ್ಲಿ ಕಲಿಬೇಕು, ಯಾವ ಭಾಷೆಯಿಂದ ಕಲಿಬೇಕು ಅಂತಂದರೆ, ಅವರ ಪ್ರಧಾನ ಶಿಷ್ಯ ಯಾವ ಭಾಷೆಯಲ್ಲಿ ಗ್ರಹಣೆ ಮಾಡ್ದ ಅದೇ ಭಾಷೆಯಲ್ಲಿ ಅದನ್ನು ರಚನೆ ಮಾಡಿದ್ರು. ಅದು ಪ್ರಾಕೃತನೇ. ಅದಕ್ಕೆ ಶೌರಸೇನಿ ಪ್ರಾಕೃತ ಅಂತ ಹೇಳ್ತಾರೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.